ಹಾಯ್ ವಿದ್ಯಾರ್ಥಿಗಳೇ, ನೋಡಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ 2ರಲ್ಲಿ ಮೌಲ್ಯಮಾಪನ ಆಲ್ರೆಡಿ ಎಲ್ಲ ವಿಷಯಗಳಿಗೆ ಪ್ರಾರಂಭವಾಗಿದೆ. ಹಾಗಾದರೆ ನೀವು ಯಾವ ರೀತಿ ಬರೆದ್ರೆ ಪಾಸ್ ಆಗ್ತೀರಾ ಅನ್ನೋದು ಸ್ವಲ್ಪ ನಿಮಗೆ ಸಜೆಷನ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಈ ಮೌಲ್ಯಮಾಪನ ಕ್ರಿಯೆ ಹೇಗಿರುತ್ತೆ ಅಂದರೆ, ನೋಡಿ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ವಿಷಯದಲ್ಲಿ ನೀವು 24 ಮಾರ್ಕ್ಸ್ ತೆಗೆದುಕೊಳ್ಬೇಕಾಗತ್ತೆ. 24 ಮಾರ್ಕ್ಸ್ ತೆಗೆದುಕೊಂಡ್ರೆ ನೀವು ಪಾಸ್ ಆಗ್ತೀರಾ. ಹಾಗಾದರೆ 24 ಮಾರ್ಕ್ಸ್ ತೆಗೆದುಕೊಂಡಾಗ ಇಲ್ಲಿ ಒಂದು ವೇಳೆ 23 ಬಂತು ಅಂದರೆ ನಿಮಗೆ 24 1 ಮಾರ್ಕ್ಸ್ ಹೇಗಾದರೂ ಮಾಡಿ ಹಾಕಿ ಎಲ್ಲಿ ಬರುತ್ತೆ ಅನ್ನೋದು ನೋಡಿ ಹಾಕಿ ಒಂದು ಉದಾರ ಮನಸ್ಸಿಂದ 1 ಮಾರ್ಕ್ಸ್ ಹಾಕಿ ನಿಮಗೆ ಪಾಸ್ ಮಾಡ್ತಾರೆ. ಒಂದು ವೇಳೆ ನಿಮಗೆ 20 ಕೆಳಗಡೆ ಬಂತು ಅಂದರೆ ಏನು ಮಾಡಲಿಕ್ಕಾಗಲ್ಲ, ಫೇಲ್ ಆಗುತ್ತೆ. ಬಟ್ ಗ್ರೇಸ್ ಮಾರ್ಕ್ಸು ಒಂದಾದರೂ ಕೊಡ್ತಾರೆ, ನಿಮಗೆ ಪಾಸ್ ಮಾಡ್ತಾರೆ. 23ವರೆಗೂ ಹೋದರೆ 24 ಮಾಡಿ ಪಾಸ್ ಮಾಡ್ತಾರೆ. ಜೊತೆಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಲ್ಲಿ ಮೌಲ್ಯಮಾಪನ ಕ್ರಿಯೆ ಆರಂಭವಾಗಿದೆ. ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರ್ಬೋದು? SLC ವಿದ್ಯಾರ್ಥಿಗಳ ಒಂದು ಪರೀಕ್ಷೆ 2ನೇ ಒಂದು ಫಲಿತಾಂಶ ಯಾವಾಗ ಬರುತ್ತೆ ಅಂದರೆ ಮೇ 27, 28, 29, 30 ಈ 4 ದಿನದಲ್ಲಿ ನಿಮ್ಮ ಒಂದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಬಂದೇ ಬರುತ್ತೆ. ನಿಮಗೆ ಇನ್ನೂ ಕೂಡ ಫಸ್ಟ್ ಪಿ ಯು ಸಿಗೆ ಅಡ್ಮಿಷನ್ ಮಾಡೋದಕ್ಕೆ ಕೂಡ ಅವಕಾಶಗಳು ಇರುತ್ತೆ. ನೋ ಪ್ರಾಬ್ಲಮ್. ಈ ರೀತಿಯಲ್ಲಿ ನಿಮ್ಮ ಫಲಿತಾಂಶ ಫಿಕ್ಸ್ ಆಗಿ ಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಅಲ್ಲಿ ಎಕ್ಸ್ಟ್ರಾ ನೀವು ಕ್ವಶನ್ಸ್ಗಳನ್ನು ಬರೀತಿರಲ್ವ, ಅಲ್ಲಿ ಯಾವ ಕ್ವಶನ್ಸ್ಗಳಿಗೆ ರಾಂಗ್ ಇರುತ್ತೆ ಅದನ್ನು ರಾಂಗ್ ಮಾಡಿ ಎಕ್ಸ್ಟ್ರಾ ಕ್ವಶನ್ಸ್ ಬರೆದರೂ ಕೂಡ ಅಲ್ಲಿ ನಿಮಗೆ ಮಾರ್ಕ್ಸ್ ಸಿಕ್ತಂದರೆ ಅದನ್ನು ಆ್ಯಡ್ ಮಾಡ್ತಾರೆ. ನೋ ಪ್ರಾಬ್ಲಮ್. ಯಾವುದೇ ರೀತಿ ಗೊಂದಲ ಬೇಡ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಪಕ್ಕ 27, 28, 29, 30 ಮೇ ಈ 4 ದಿನದಲ್ಲಿ ನಿಮಗೆ ಫಿಕ್ಸ್ ಫಲಿತಾಂಶ ಬಂದೇ ಬರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.